ಅಂತ ಹೇಳಿ ಕರ್ಕೊಂಡು ಹೋಗಿ ಮಗುವನ್ನ ಕೊಲೆ ಮಾಡಿದ್ದ ಬಸವರಾಜ್. ಈ ಕೊಲೆಗೆ ಕಾರಣವೂ ಇತ್ತು ಅವನ ಮನಸ್ಸಿನಲ್ಲಿ. ತಂದೆಯ ಮೇಲಿನ ದ್ವೇಷವೇ ಮಗುವಿನ ಕೊಲೆಗೆ ಕಾರಣವಂತೆ. ನಿಂಗರಾಜನ ಮಗ ಪ್ರೇಮ್ ಕುಮಾರ್ನನ್ನ ಪುಸಲಾಯಿಸಿ ಕರ್ಕೊಂಡು ಹೋಗಿದ್ದ ಬಸವರಾಜ ನದಿ ದಂಡೆಯ ಮೇಲೆ ಕೊಲೆ ಮಾಡಿ ಹೂತ್ ಹಾಕಿದ್ದ. ಅವನು ಪೊಲೀಸರೆದುರು ಆ ಪುಟ್ಟ ಬಾಲಕನ ಕೊಲೆಗೆ ಕಾರಣವನ್ನ ಹೇಳತೊಡಗಿದ. ಅದು 7 ವರ್ಷದ ಹಿಂದಿನ ಸೇಡು. ಬಸವರಾಜನಿಗೆ ನಿಂಗರಾಜನ ಮೇಲಿದ್ದ ಸೇಡಿಗೆ ಈ ಕೊಲೆ ಮಾಡಿದ್ದ. 7 ವರ್ಷದ ಹಿಂದಿನ ಕಥೆಯನ್ನ ಪೊಲೀಸರ ಮುಂದೆ ಆರೋಪಿ ಹೇಳತೊಡಗಿದ. ಸುಮಾರು 7-8 ವರ್ಷ ಹಿಂದೆ ಶಿಕಾರಿಪುರ ಗ್ರಾಮಾಂತರ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಂದು ಕಳ್ತನ ಆಗಿತ್ತು ಟೆಂಪಲ್ನಲ್ಲಿ. ಆ ಕಳ್ತನ ಕೇಸ್ನಲ್ಲಿ ಇಬ್ಬರ ಮೇಲೆ ಶಂಕ ಇತ್ತು. ಆ ಟೈಮಿಂದ ಬಸವರಾಜ್ಗೆ ನಿಂಗರಾಜ್ ಮೇಲೆ ಸ್ವಲ್ಪ ಕೋಪ ಇತ್ತು ಅಂತ ಒಂದು ಕಾರಣ ಇದೆ. 7 ವರ್ಷದ ಹಿಂದೆ ಇದೇ ಬಸವರಾಜ ಮತ್ತು ನಿಂಗರಾಜ ಇಬ್ಬರು ಪ್ರಾಣ ಸ್ನೇಹಿತರಾಗಿದ್ರು. ಏನೇ ಮಾಡಿದ್ರು ಒಟ್ಟಿಗೆ ಅನ್ನುವಂತ ಫ್ರೆಂಡ್ಶಿಪ್ ಇವರದ್ದು. ಶಿಕಾರಿಪುರ ತಾಲೂಕು ಚರ್ಚಗುಡಿ ಗ್ರಾಮದ ನಿವಾಸಿಗಳಾಗಿದ್ದ ಇವರು ಒಮ್ಮೆ ತಮ್ಮ ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಆಭರಣ ಕಳ್ಳತನವಾದ ವಿಚಾರದಲ್ಲಿ ಇವರಿಬ್ಬರ ಹೆಸರು ಕೇಳಿ ಬಂದಿತ್ತು. ಪೊಲೀಸರು ಮೊದಲು ನಿಂಗರಾಜುನನ್ನ ಕರ್ಕೊಂಡು ಹೋಗಿದ್ರು. ಪೊಲೀಸರ ಎದುರು ಈ ನಿಂಗರಾಜ ಆಭರಣಗಳನ್ನ ಕದ್ದದ್ದು ನಾನಲ್ಲ, ಬಸವರಾಜ ಅನ್ನುವ ಮಾಹಿತಿ ಕೊಟ್ಟಿದ್ದ. ನಮ್ಮ ಚುರ್ಚಿಗುಂಡಿಯಲ್ಲಿ ದೇವಸ್ಥಾನ ಗಲಾಟೆ ಆಗಿತ್ತು ಸರ್. ಕಳ್ತನ ಆಗಿತ್ತು. ಕಳ್ತನ ಆದಾಗ ನಾನು ಕರ್ಕೊಂಡು ಹೋಗಿದ್ರು. ಸ್ಟೇಷನ್ ಹಿಡ್ಕೊಂಡು ಹೊಡೆದ್ರು ಅವರು. ಹೊಡೆದಾದ್ಮೇಲೆ ನಮಗೆ ಊರಿಗೆ ಕರ್ಕೊಂಬಂದ್ಮೇಲೆ ಬೈಸ್ಕರ್ ಹಾಕಿರು ಸರ್. ಇಲ್ಲಿ ಊರಲ್ಲಿ ಬೈಸ್ಕರ್ ಹಾಕಿದ ಮಗ ನಾವು ಅವ್ರ ಕಡೆ ಅವನ ಜೊತೆ ಜೀವನ ಮಾಡ್ಕೊಂತ ಬಂದ್ವಿ ಸರ್. 6 ವರ್ಷ ಅಲ್ಲಿ ಕೆಲಸ ಮಾಡಿದ್ಮ್ಯಾಗ ಈಗ 2 ವರ್ಷ ನಾನು ಶಿವಮೊಗ್ಗ ಬಂದು ಸೇರ್ಕೊಂಡೆ. ಪೊಲೀಸರ ಮುಂದೆ ಹಾಗೆ ಹೇಳಿದ ನಿಂಗರಾಜನ ಹೇಳಿಕೆಯಿಂದ ಈ ಬಸವರಾಜನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆಮೇಲೆ ಜೈಲಿನಿಂದ ಹೊರಬಂದಿದ್ದ ಬಸವರಾಜ ಆವತ್ತಿನಿಂದ ಈತನ ಮೇಲೆ ಹಾಗೆ ಸಾಧಿಸ್ತಿದ್ದ. ಅವನ ಆ ಹಾಗೆ ಎಂತದ್ದು ಅಂದ್ರೆ ಇವತ್ತಿನವರೆಗೂ ಆ ದ್ವೇಷವನ್ನ ಯಾರ ಬಳಿಯೂ ಹೇಳಿಲ್ಲ. ಜೈಲಿನಿಂದ ಹೊರಬಂದ ಮೇಲೆ ಸಹಜವಾಗಿಯೇ ಎಂದಿನಂತೆ ಸ್ನೇಹದಿಂದಲೇ ಇದ್ದ. ಆದರೆ ಮನಸ್ಸಿನಲ್ಲಿ ಮಾತ್ರ ನಿಂಗರಾಜನಿಗೆ ಪಾಠ ಕಲಿಸಬೇಕು ಅಂತ ಕುದೀತಿದ್ದ. ಅದಕ್ಕಾಗಿ ಸಮಯವನ್ನು ಕಾಯುತ್ತಿದ್ದ. ಇತ್ತೀಚೆಗೆ 2 ವರ್ಷಗಳ ಹಿಂದೆ ಚರ್ಚಗುಡಿ ಊರನ್ನ ಬಿಟ್ಟಿದ್ದ ನಿಂಗರಾಜ ಶಿವಮೊಗ್ಗಕ್ಕೆ ಬಂದು ಸೆಟ್ಲ್ ಆಗಿದ್ದ. ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿಕೊಂಡು ತಾನಾಯ್ತು ತನ್ನ ಪಾಡಾಯ್ತು ಅಂತ ಸುಮ್ಮನಿದ್ದ. ಯಾವಾಗಲಾದರೂ ಬಸವರಾಜ ಎದುರಿಗೆ ಸಿಕ್ಕಾಗ ಇಬ್ಬರು ಚೆನ್ನಾಗಿಯೇ ಮಾತನಾಡ್ತಿದ್ರು. ನಿಂಗರಾಜನ ಮೇಲೆ ಕತ್ತಿ ಮಸಿಯುತ್ತಿದ್ದ ಬಸವರಾಜನಿಗೆ ದಾಳವಾಗಿ ಸಿಕ್ಕಿದ್ದು ನಿಂಗರಾಜನ ಹೆಂಡತಿ ಉಮಾಳಿಗೂ ಕೂಡ ಬಸವರಾಜ ಪರಿಚಿತನೇ ಆಗಿದ್ದ. ಊರಿನಲ್ಲಿದ್ದಾಗ ಆಗಾಗ ಮನೆಗೆ ಬಂದು ಹೋಗ್ತಿದ್ದ ಬಸವರಾಜ ಅದೇ ಚಾಳಿಯನ್ನ ಶಿವಮೊಗ್ಗಕ್ಕೆ ಬಂದ ಮೇಲೂ ಮುಂದುವರಿಸಿಕೊಂಡು ಹೋಗಿದ್ದ. ಅಲ್ಕೋಳ ಬಡಾವಣೆಯ ಮನೆಗೂ ಬರ್ತಿದ್ದ ಬಸವರಾಜ ನಿಂಗರಾಜುನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ದ. ಆಕೆ ಕೂಡ ಸಲಿಗೆ ಬೆಳೆಸಿದ್ಲು ಅಂತ ಹೇಳಲಾಗ್ತಿದೆ. ಇಬ್ಬರ ನಡುವಿನ ಸಂಬಂಧ ಸ್ವಲ್ಪ ಅತಿರೇಕಕ್ಕೆ ಹೋದಾಗ ಎಚ್ಚರಗೊಂಡಿದ್ದು ಗಂಡ ನಿಂಗರಾಜ. ಹೆಂಡತಿಯನ್ನ ಪಡೆದು ಬಸವರಾಜನಿಗೆ ಚಪ್ಪಲಿ ಸೇವೆ ಮಾಡಿ ಮನೆ ಕಡೆ ತಲೆ ಹಾಕ್ದಂತೆ ಎಚ್ಚರಿಕೆ ಕೊಟ್ಟ. ನಮ್ಮ ಹತ್ರ ನೀನು ಬರೋದಾದ್ರೆ ಯಾವ ಕಾರಣಕ್ಕೂ ಬರೋದಾರ ನಾನಿದ್ದಪ್ಪ, ನಮ್ಮ ಮನೆ ಇಲ್ದಾಗ ಬರಕ್ಕೆ ಹೋಗಬೇಡ. ಅಲ್ಲಿದ್ದ ಜನರ ಕಣ್ಣೆದುರೇ ಬಸವರಾಜನನ್ನ ಚಪ್ಪಲಿಯಿಂದ ಬಡಿದಿದ್ದ ನಿಂಗರಾಜ. ಈ ಅವಮಾನದಿಂದ ರೋಸಿ ಹೋಗಿದ್ದ ಬಸವರಾಜ ನಿಂಗರಾಜನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ತೀರ್ಮಾನಿಸಿದ್ದ. ಆದ್ರೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ಯೋಚಿಸ್ತಿದ್ದ. ಆದ್ರೆ ಅವನಿಗೆ ಆ ಪುಟ್ಟ ಬಾಲಕ ಪ್ರೇಮ್ನನ್ನ ಕೊಲೆ ಮಾಡಬೇಕು ಅನ್ನೋ ಯೋಚನೆನೇ ಇರಲಿಲ್ಲ. ಆದ್ರೆ ಅವನ ಮನಸ್ಸಿನಲ್ಲಿ ಬಾಲಕನ ಬಗ್ಗೆ ಸಿಟ್ಟು ಬರಲು ಕಾರಣವಾಗಿದ್ದು ಅದೇ ಹೆಣ್ಣು.